ನ್ಯೂಸ್ 42 ಕನ್ನಡ. ಅಣ್ಣೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಹಾಗೂ ಹಾಲು ಉತ್ಪಾದಕರ ಕಿತ್ತಾಟಕ್ಕೆ 100 ಲೀಟರ್ ಹಾಲು ಚರಂಡಿ ಪಾಲಾಗಿದೆ. ನೂತನ ಕಾರ್ಯದರ್ಶಿ ನಿತ್ಯಾನಂದ ಎಂಬುವರ ನೇಮಕ ಖಂಡಿಸಿ ಅಣ್ಣೆಹಳ್ಳಿ ಹಾಲು ಉತ್ಪಾದಕರು ಅಧಿಕಾರಿಗಳ ನಡೆ ವಿರೋಧಿಸಿ ಡೈರಿಗೆ ಹಾಲು ಹಾಕದೆ 100 ಲೀಟರ್ ಹಾಲನ್ನು ಡೈರಿಯ ಮುಂದೆಯೇ ರಸ್ತೆಗೆ ಸುರಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಮೊದಲು ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆಸಲಿ, ಅನಂತರ ಹಾಲು ಉತ್ಪಾದಕರಿಂದ ಆರಿಸಿ ಬಂದ ಆಡಳಿತ ಮಂಡಳಿ ಸೂಕ್ತ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳುತ್ತದೆ. ಅಧಿಕಾರಿಗಳು ಹಣದಾಸೆಗಾಗಿ ಹಿಂದೆ ಡೈರಿಯಲ್ಲಿ ಹಣ ದುರುಪಯೋಗ ಮಾಡಿಕೊಂಡ ವ್ಯಕ್ತಿಯ ಸಂಬಂಧಿಯನ್ನೇ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವುದರ ಹಿಂದೆ ಅಕ್ರಮ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವ್ಯಾವುದು ಇಲ್ಲಿ ಪಕ್ಷ ಪರಪಕ್ಷ ಅಂತ ಹೇಳ್ತಾ ಇಲ್ಲ ಸರ್. ರೈತರಿಗೆ ಏನಾಗಿದೆ ಇವತ್ತು, ನಮ್ಗೆ ಆಡಳಿತ ಮಂಡಳಿ ರಚನೆ ಮಾಡ್ಕೊಡಿ ಅಂತ DR ಆಫೀಸ್ ತಾಕಾಯ್ತು, AR ಆಫೀಸ್ ತಾಕಾಯ್ತು, ಎಲ್ಲ ಆಫೀಸು ತಾಕಿ ನಾವು ಎಲ್ಲರೂ ಇಷ್ಟು ಆ ಉಮೇಶ್ ಒಬ್ಬ ಕಳ್ಳ ಸೇರ್ಕೊಂಡಿದ್ದಾನೆ ಇದರಲ್ಲಿ DR ಆಫೀಸಲ್ಲಿ. ಒಂದೇ ದಿವಸಕ್ಕೆ ಇಸ್ಕೊಂಡೋಗಿದ್ದು ಶೇರ್ ಲಿಸ್ಟು AR ವೆಂಕಟೇಶ್ ಅವರು ಇಲ್ಲಿ ಬಂದು ತಗೊಂಡೋಗಿ ಕೊಟ್ರೆ ನಾವು ಚುನಾವಣೆಗೆ ನೋಟಿಸ್ ಮಾಡಿ ಒಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿ ನಮ್ಮನ್ನ ಈಗ 13ನೇ ವರ್ಷ ಸರ್ ನಾವು ಚುನಾವಣೆ ಇಲ್ಲದೆ ಕಮಿಟಿ ಇಲ್ಲದೆ ಇರೋದು. ಸೊಸೈಟಿ ನಡೀತಾ ಇದೆ. ದಯವಿಟ್ಟು ಏನು ಹಿಂದೆ ಹೆಂಗ್ ನಡೀತಾ ಇತ್ತು ಹಂಗ್ ನಡ್ಕೊಂಡು ಹೋದ್ರೆ ಅವಕಾಶ ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ನಮ್ಮ ಹಾಲನ್ನ ಯಾವುದೇ ಕಾರಣಕ್ಕೂ ಈಗ ನೇಮಕಾತಿ ಮಾಡಿದಾರಲ್ಲ ನಾವ್ಯಾರು ಸರಬರಾಜು ಮಾಡಲ್ಲ. ಯಾಕೆಂದ್ರೆ ಒಕ್ಕರ್ಲಿಂದ ಹೇಳ್ತಾ ಇದ್ದೀವಿ, ಎಷ್ಟೇ ಕಷ್ಟ ಆದ್ರೂ ಕೂಡ 8 ದಿನ ಆಗ್ಲಿ ಸರ್. ಈಗ ರಾಜ್ಕುಮಾರ್ ಅಂತ ಇದ್ರು ಸರ್, ಹಂಗಾಮಿ ಕಾರ್ಯದರ್ಶಿ ರಾಜ್ಕುಮಾರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ನಿತ್ಯಾನಂದ ಅನ್ನೋರ್ನ ನೇಮಕ ಮಾಡಿದ್ದಾರೆ JR ಅವರು. ನಮ್ಗೆ ರಾಜ್ಕುಮಾರ್ ಅವರು ಕಮಿಟಿ ಆಗೋವರೆಗೂ ಪಾಪ ಅವರು 3 ವರ್ಷದಿಂದ ಏನು ಈ ನಮ್ಮ ಸೊಸೈಟಿ ಇದಾದ್ಮೇಲೆ ಅಮಾನತ್ತು ಹಗರಣ ಆದ್ಮೇಲೆ ಒಂದು 56 ಲಕ್ಷ ಹಗರಣ ಆಯ್ತು, ಅದಾದ್ಮೇಲೆ ರದ್ದಾಯ್ತು. ಆಮೇಲೆ ಟೆಸ್ಟರ್ನೇ ಹಂಗಾಮಿ ಕಾರ್ಯದರ್ಶಿ ಮಾಡಿದ್ರು ಸರ್ಕಾರದಿಂದ, ಡೈರಿಯಿಂದಾನೆ. ಇಷ್ಟೆಲ್ಲ ಹಗರಣ ಇದ್ರು ಕೂಡ JR ಅವ್ರಗಳಿಗೆ ಎಲ್ಲ ನಾವು ಫಸ್ಟೇ ಕೊಟ್ಟಿದ್ದೀವಿ JR ಅವ್ರಿಗೆ, ಸರ್ ನಮ್ಗೆ ನೇಮಕಾತಿ ಮಾಡಬೇಡಿ ನೀವು ನಮ್ಮೂರ್ಗೆ ಯಾವ್ದೂನು ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ನಾನ್ ಮಾಡ್ತೀನಪ್ಪ, ನನ್ನ ಎಲ್ಲ ನೋಡಿದ್ದೀನಿ ನಿಮ್ಮ ಸೊಸೈಟಿನ, ಭಾರಿ ಇದೆಯಾ ಅದ್ರಲ್ಲಿ ಅಂತ ಹಗರಣ ಇದೆ, ನಾನ್ ಮಾಡಲ್ಲ ಅಂತ ಹೇಳಿ ಮಾತು ಕೊಟ್ಟವರು. ಅಪ್ಲಿಕೇಶನ್ ನಮ್ಮದ ಯಾವುದೇ ನಾವು ತಿರಸ್ಕಾರದ ನಮ್ಮ ಅಪ್ಲಿಕೇಶನ್ ಫಸ್ಟೇ ತಗೊಂಡೋಗಿ ಕೊಟ್ಟಿದ್ವಿ. ತಿರಸ್ಕಾರ ಮಾಡ್ಬೇಕು, ಯಾವುದೇ ಅರ್ಜಿನ ನೀವು ನಮ್ಗೆ ನೇಮಕ ಮಾಡಬೇಡಿ ಅಂತ. ಅದನ್ನೆಲ್ಲ ಧಿಕ್ಕರಿಸಿ ಆಜ್ಞೆ ಹೊರಡಿಸಿದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ, JR ಅವರೇ, ನೀವು ಮಾಡಿರ್ತಕ್ಕಂಥ ಆದೇಶಕ್ಕೆ ನಾವು ಕಿಮ್ಮತ್ ಕೊಡಲ್ಲ. ಮಾನ್ಯ DC ಅವರು ಊರಿಗೆ ಬರಬೇಕು, ನಮ್ಮ ರೈತರ ಸಮಸ್ಯೆಯನ್ನೇ ಇವತ್ತೇ ಬಗೆಹರಿಸ್ಕೊಡ್ಬೇಕು. ನಾವು ಸಾಯಂಕಾಲ ಹಾಲು ಸರಬರಾಜು ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ನಮಗ್ ಗೊತ್ತು. ದಯವಿಟ್ಟು ಇವತ್ತು ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ನಾವು ಇವಾಗ್ಲೇನೆ ಸ್ಟಾರ್ಟ್ ಮಾಡಿದ್ದೀವಿ. ಊರಲ್ಲಿ ಸರ್ 13 ವರ್ಷದಿಂದ ಯಾವ ಇದ್ರೂನು ಹಾಲುಂದು ಯಾರು ಲೆಕ್ಕನೇ ಕೇಳ್ತಿರ್ಲಿಲ್ಲ. 13 ವರ್ಷದಿಂದ ಹಾಲುಂದು ಪೇಮೆಂಟ್ ಮತ್ತೆ ಕಮಿಟಿ ಮೀಟಿಂಗ್ ಏನು ನಡ್ಸ್ಕೊಡಿ ಅಂತ ಯಾವ್ದಕ್ಕೂ ಕೇಳ್ತಾ ಇದ್ರು. ಒಳಂತ್ರನೇ ಎಲ್ಲ ಇದ್ ಮಾಡ್ತಾ ಇದ್ರು. ಫಸ್ಟ್ 1 ಕೋಟಿ 2 ಲಕ್ಷ ದುಡ್ಡು ತಿಂದಿದ್ದಾರೆ ಮೊದಲಿದ್ದು ಸೆಕ್ರೆಟರಿ. ಅದ್ರಲ್ಲಿ ಏನ್ ತೀರ್ಮಾನ ಆಗಿತ್ತು, 62 ಲಕ್ಷನ ಕಟ್ತೀನಿ ಏನೋ ತೀರ್ಮಾನ ಆಗಿತ್ತು. ಅದನ್ನ ಮಾತ್ರ ಮಾಹಿತಿ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ಈ ಸೆಕ್ರೆಟರಿ 3 ವರ್ಷದಿಂದ ಬಂದ್ ಸೆಕ್ರೆಟರಿ 28 ಲಕ್ಷ ದುಡ್ಡಿತ್ತು. ಆ ದುಡ್ಡು ಇದನ್ನು ತಗೊಂಡು ಒಳಂತ್ರ AR ಕಡೆಯಿಂದ ನಿತ್ಯಾನಂದ ಅವ್ರನ್ನು ಒಳಂತ್ರದಿಂದ ಒಂದ್ ನೋಟಿಸ್ ಬೋರ್ಡ್ ಹಾಕಿಲ್ಲ, ಏನೂ ಇಲ್ಲ ನಮ್ಗಳಿಗೆ.
ಹಂಗೆ ಒಳಂತ್ರ ನಾವು AR ಇಂದ ತಂದಿದೀವಿ ಲೆಟ್ರು ಅಂದ್ಬಿಟ್ಟು ಕರ್ಕೊಬಂದು ಇಲ್ಲಿ ಕುಂಡ್ರಿಸ್ತಾ ಇರ್ತಾರೆ. ನಮ್ಗೆ ಹಾಲ್ ಹಾಕೋರ್ಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಇವಾಗ ರಿಜಾರ್ ಬಂದ್ರು ನಾವು ಅವಶ್ಯಕತೆ ಕೊಟ್ಟಿಲ್ಲ ಅವ್ರಿಗೇನು ಅವಶ್ಯಕತೆ ಏನು ಕೊಟ್ಟಿಲ್ಲ ಸರ್. ನಾವು ಇಲ್ಲಿ ನಮ್ಗೆ ಹಾಲ್ ಹಾಕೋರ್ಗೆ ರೈತರುಗಳಿಗೆ ಏನಿದೆ ಅದನ್ನ ನಮ್ಗೆ ಶ್ರಮ ಪಡಿಸ್ಕೊಡಿ. ಹಿಂದೆ ಇದ್ದ ನಮ್ಗೆ ಏನ್ ಗೊತ್ತಾ ಸರ್, ನಮ್ಗೆ ಎಲೆಕ್ಷನ್ ಕಮಿಟಿ 2 ನಡಿಬೇಕು ಕಾನೂನು ರೀತಿಯಾಗಿ ಸರ್. ನಮ್ಗೆ ಶ್ರಮಬದ್ಧವಾಗಿ ನಮ್ಗೆ ಇರ್ಬೇಕು ಸರ್. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹೊಸ ಕಾರ್ಯದರ್ಶಿ ನಿತ್ಯಾನಂದ ನೇಮಕ ರದ್ದು ಮಾಡಬೇಕು ಹಾಗೂ ಹಾಲು ಉತ್ಪಾದಕರ ಸಂಘಕ್ಕೆ ಚುನಾವಣೆ ಘೋಷಣೆ ಮಾಡಬೇಕು. ಅಲ್ಲಿಯವರೆಗೆ ಡೈರಿಗೆ ಹಾಲು ಹಾಕದೆ ಚರಂಡಿಗೆ ಸುರಿಯುವುದಾಗಿ ಹಾಲು ಉತ್ಪಾದಕರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಯಜಮಾನ್ರಿಗೆ 70 ವರ್ಷ ಅಷ್ಟೊತ್ತಾಗದೆ ಕೈ ಹುಲ್ಲೆತ್ತಿ ಬರ್ಬೇಕಾದ್ರೆ ನಾನು ನನ್ ಗಂಡ ಹೋಯ್ತಿ ಹುಲ್ಗೆ ಎತ್ಬಿಟ್ಟು ಹೋದ್ರೆ ಕೈ ಎತ್ತಕ್ಕಾಗಲ್ಲ ಅಂತಾರೆ. ಕಸಿನ್ ಮಂಕ್ರಿ ಎತ್ತಕ್ ಹೋದ್ರೆ ನಮ್ಗೆ ಯಾರು ನಡ್ಕೊಡ್ತಾರೆ, ಇದನ್ನೆಲ್ಲ ಕಟ್ಕೊಡ್ತಾರೆ. ನಮ್ ಕಷ್ಟಕ್ಕೆ ಯಾರು ಆಯ್ತಾರೆ? ನಮ್ಗೆ ನ್ಯಾಯ ಬೇಕು. ಹಿಂದೆ ಯಾವ ತರ ಐತೋ ಕಮಿಟಿ ಆಗ್ಬೇಕು, ಎಲೆಕ್ಷನ್ ಆಗ್ಬೇಕು. ನಮ್ಗೆ ಹೆಣ್ಮಕ್ಳನ್ನೇ ಕೊಂಡ್ರಿ, ಗಂಡ್ ಮಕ್ಳು ಏನು ಬೇಕಿಲ್ಲ. ಇವಾಗ ಗಂಡ್ ಮಕ್ಳು 5 ವರ್ಷಕ್ಕೆ ಒಬ್ಬೊಬ್ರನ್ನ ಚೇಂಜ್ ಮಾಡ್ತಾ ಇರಿ. ಒಬ್ರೇ ಅನ್ನೋದೇನಿಲ್ಲ. ಹೆಣ್ಮಕ್ಳು ಕೊಡ್ರಿ, ಗಂಡ್ ಮಕ್ಳು ಕೊಡ್ರಿ. 5 ವರ್ಷಕ್ಕೆ ಒಂದ್ಸಾರಿ ಚೇಂಜ್ ಮಾಡ್ರಿ. ಒಬ್ರೇ ಅನ್ನೋದೇನಿಲ್ಲ. ಅವರೇ ತಿನ್ಬೇಕು ಅನ್ನೋದಿನ ತಿಂದೋರೆ ತಿನ್ಬೇಕು ಅನ್ನೋದೇನಿಲ್ಲ. 5 ವರ್ಷ ಗಂಟ ಒಬ್ಬೊಬ್ರನ್ನ ಚೇಂಜ್ ಮಾಡ್ತಾರೆ. ಈಗ ನಮಗೂ ಮಕ್ಳು ಇರ್ತಾರೆ, ಪ್ರತಿಯೊಬ್ಬರಿಗೂ ಮಕ್ಳು. ನಮ್ಮ ಮಕ್ಳು ನಮಗೂ ಮಕ್ಳು ಇಲ್ವಾ? ನಮಗೂ ಮಕ್ಳವ್ರೆ, ನಮ್ಮ 5 ಮಕ್ಳವ್ರೆ, ಬಾವುದಿರ್ ಮಕ್ಳವ್ರೆ. ಕೂತ್ಕೊಳ್ಳಿ, ಏನು ಕೂತ್ಕೊಳ್ಳೋದೇ ನಮ್ಗೂ ಊರಲ್ಲಿ ಎಲ್ಲಾರ್ಗು ಕೊಡ್ರಿ, ಪಳೆದವ್ರಿಗೂ ಕೊಡ್ರಿ, ಹಾಲು ಹಾಕ್ತಾರೆ ಅವ್ರಿಗೂ ಕೊಡ್ಲಿ. ಏನ್ ಅಣ್ಣಳವರೇ ಕೂತ್ಕೋಬೇಕು ಅನ್ನೋದೇನಿಲ್ಲ. ಎಲ್ಲ ಊರವ್ರು ಕೂತ್ಕೊಂಡು ಅಳಿಲಿ ಹಾಲು. ಅವ್ರು ಸೆಕ್ರೆಟರಿ ಆಗ್ಲಿ, ಅವ್ರು ಸೆಕ್ಟರ್ ಆಗ್ಲಿ, ಅವ್ರು ಮಾಡ್ಲಿ. ಅಣ್ಣಳವರೇ ಕೂತ್ಕೋಬೇಕು ಅನ್ನಲ್ಲ. ಸಂಬೇಗನವರು ಹಾಲು ಹಾಕ್ತಾರೆ, ಪಳೆದವರು ಹಾಲು ಹಾಕ್ತಾರೆ. ಎಲ್ಲಾರು ಕೂತ್ಕೊಳ್ಳಿ. ಅವ್ರು ಹೆಂಗಸುಗಳು ಅಳಿರಿ ಬಂದಿ, ಗಂಡಸುಗಳು ಕೂತ್ಕೊಳ್ಳಿ, ನ್ಯಾಯ ಕೊಡಿ. ನಮ್ಗೆ ಅಷ್ಟೇ ಬೇಕಾಗೋದು. ನಮಗೂ ವಯಸ್ಸಾಗದೆ ನಾವು ಅದು 1 ವರ್ಷ ತಮ್ಮಿಂದ 1 ವರ್ಷದಿಂದ 2 ಸಾರಿ ಆಪರೇಷನ್ ಮಾಡಿಸ್ಕೊಂಡು ನನ್ಗೆ ಎಷ್ಟು ಕಷ್ಟ ಇರ್ತದೆ. ನನ್ ಕಷ್ಟ ಅವ್ರಿಗೆ ತಗೊಳ್ತೆ ಅಲ್ಲ, ನಮ್ ಕಷ್ಟ ಅವ್ರಿಗೆ ತಗೊಳ್ತದೆ ಅವ್ರಿಗೆ. ಅಣ್ಣೇಹಳ್ಳಿ ಗ್ರಾಮದ ಕಾರ್ಯದರ್ಶಿ ಪರ ಹಾಗೂ ವಿರುದ್ಧ 2 ಗುಂಪುಗಳು ಗುದ್ದಾಟಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಆರೋಪವನ್ನು ನಿರಾಕರಿಸಿದ ಹಾಲು ಉತ್ಪಾದಕರ ಇನ್ನೊಂದು ಗುಂಪು ಕಾರ್ಯದರ್ಶಿ ನಿತ್ಯಾನಂದ ನೇಮಕ ಕಾನೂನುಬದ್ಧವಾಗಿದೆ. ಪ್ರಸ್ತುತ ಇರುವ ಕಾರ್ಯದರ್ಶಿ ಪ್ರಭಾರಿಯಾಗಿದ್ದು ಸೂಕ್ತ ತರಬೇತಿ ಹೊಂದಿಲ್ಲ ಹಾಗೂ ಅಷ್ಟೇನು ವಿದ್ಯಾವಂತನೂ ಅಲ್ಲ. ಹಾಗಾಗಿ ಅಧಿಕಾರಿಗಳು ಸಂಘಕ್ಕೆ ಕಾರ್ಯದರ್ಶಿಯನ್ನು ನೇಮಕ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಕುಮಾರ್ ಈಗ ಮುಂದುವರಿಲಿ, ನಿತ್ಯಾನಂದ್ ಅವರು ಬೇಡ ಅಂತ ಈಗೇನು ಕೆಲವೊಂದು 20 ಜನ ಇದ್ದಾರೆ. ಈಗ ಒಂದು 20 ಜನದ ಹಾಲು ಪೆಂಡಿಂಗ್ ಇತ್ತು. 100 ಚಿಲ್ಲರೆ ಹಾಲು ಮೂವ್ ಆಗುತ್ತೆ, 120 ಎಲ್ಲ. ಒಂದು 20 ಪೆಂಡಿಂಗ್ ಇದೆ. ಇನ್ನ ನಿನ್ನೆ ಒಂದ್ ಸ್ವಲ್ಪ ಇನ್ಸಿಡೆಂಟ್, ಈವ್ನಿಂಗ್ ಇನ್ಸಿಡೆಂಟ್ ಆಗಿದ್ದಕ್ಕೆ ಏನು ಪಕ್ಕದೂರು ಕಳಿಸಿದ್ದಾರೆ. ಗೊಲ್ಲಹಳ್ಳಿ, ಉಚ್ಚಂಬಟ್ಟಿ ಕಡೆ ಎಲ್ಲ ಡೈವರ್ಟ್ ಮಾಡಿದ್ದಾರೆ. ಅದು ಬಂದಿದ್ರೆ ಆಗ್ತಿತ್ತು. ಪಾಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಇವರಿಂದ ಇಲ್ಲ ಅಲ್ಲಿ ವೇಸ್ಟ್ ಆಗೋದು ಬೇಡ ಅಂತೇಳಿ ಪಕ್ಕದೂರ್ಗೆ ಹೋಗಿ ಹಾಕಿದ್ದಾರೆ. ಓಕೆ, ಸೊ ಈಗ ನಿತ್ಯಾನಂದ ಅವರು ಏನ್ ಪ್ರೊಸೆಸ್ ಆಗ್ಬೇಕಿತ್ತು AR, DR ಮತ್ತೆ GR ಕಡೆಯಿಂದ ಅದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ಇಲ್ಲಿ ವೇಕೆಂಟ್ ಖಾಲಿ ಇದ್ದಿದ್ದಕ್ಕೆ ಅರ್ಜಿ ಹಾಕೊಂಡು ಅರ್ಜಿಯಿಂದ ಅವರೆಲ್ಲ ಸ್ಯಾಂಕ್ಷನ್ ಮಾಡಿ ಕಳಿಸಿದ್ದಾರೆ. ಓಕೆ, ಅನುಮತಿ ಪತ್ರನ. ಈಗ ರಾಜ್ಕುಮಾರ್ ಯಾರು ವರ್ಕ್ ಮಾಡ್ತಾ ಇದ್ರು ಅವರು ಪ್ರೀವಿಯಸ್ ಹಾಲಳಿತಾ ಇದ್ರು ಇಲ್ಲಿ ಕೂತ್ಕೊಂಡು. ಈಗ ಅಲ್ಲಿ ಹಿಂದೆ ಏನೋ ಫ್ರಾಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಟೆಂಪ್ರವರಿ ಮಾಡಿದ್ರು ಅವ್ರನ್ನ ಇಲ್ಲಿ ಕೂತ್ಕೊಂಡು ಮಾಡಿ ಅಂತ. ಬಟ್ ಅವ್ರದ್ದು ಇದುವರೆಗೂ ಏನು ಜನರಲ್ ಬಾಡಿ ಮೀಟಿಂಗ್ ಆಗಿಲ್ಲ, ಮತ್ತೆ ಏನು ಶೇರ್ ಬುಕ್ ಗಳು ಯಾವ್ದು ಕಲೆಕ್ಟ್ ಆಗಿಲ್ಲ. ಮತ್ತೆ ಕೆಲವೊಂದು ಎಲೆಕ್ಷನ್ಗೆಲ್ಲ ಇವರೇ ಲೆಟರ್ ಕೊಟ್ಟಿದ್ದಾರೆ ಏನೋ ಅಡೆತಡೆ ಮಾಡ್ಕೊಂಡು. ಮತ್ತೆ ಎಜುಕೇಶನ್ ಬಂದು 7ನೇ ಕ್ಲಾಸು. ಈಗ ನಾರ್ಮಲ್ ಆಗಿ ಗೊತ್ತಿದೆ ಅದು ಅಟ್ಲೀಸ್ಟ್ ಡಿಗ್ರಿ ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಂಗಾಗಿ ಈಗ ಏನ್ ಕಾನೂನು ಪ್ರೋಸೆಸ್ ಏನಿದೆ ಕಾನೂನು ಥ್ರೂನೇ ಈಗ ಅದನ್ನ ಏನು ನಿತ್ಯಾನಂದ್ ಅವ್ರನ್ನ ತಂದು ಕೂರಿಸಿರೋದು. ಈಗ ನಾವು ಅದನ್ನೇ ಹೇಳ್ತಾ ಇದೀವಿ. ಅವ್ರೇನ್ ಎಲೆಕ್ಷನ್ ಮಾಡ್ಕೊಂಡು ಅಟ್ಲೀಸ್ಟ್ ಏನು ಕಮಿಟಿ ಮಾಡ್ಕೊಂಡು ಮೂವ್ ಮಾಡ್ಬೇಕು ಅಂತಿದ್ರ, ನಮ್ದು ಅದೇ ಒಪಿನಿಯನ್ ಇದೆ. ದಯವಿಟ್ಟು ಎಲೆಕ್ಷನ್ಗೆ ಏನಾಗುತ್ತೋ ಮಾಡ್ಲಿ, ನಾವು ಅದಕ್ಕಂತೂ ಅಡೆತಡೆ ಯಾರು ಏನು ಮಾಡಲ್ಲ. ಆಯ್ತಾ? ಪಾಪ P. ನಾಗರಾಜ್ ಅವ್ರಿಗೆ ಇವತ್ತೇನು ಅವ್ರು ಕೂಗ್ತಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ನಾವು ಏನೋ ಲೋ ವಾಯ್ಸಲ್ಲಿ ನಮಗೂ ಹೈ ವಾಯ್ಸಲ್ಲಿ ನಮಗೂ ಮಾತಾಡ್ಲಿಕ್ಕೆ ಬರುತ್ತೆ, ಖಂಡಿಸ್ತೀವಿ. ಓಕೆ, ಅವ್ರು ಇದ್ದಕ್ಕೆ ನಾವು ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀವಿ. ನಮ್ಮೂರಲ್ಲಿ ಡೈರಿ ಆಗಿದೆ, ನೀವು ಹೋಗಿ ನೋಡಿ. 93 ನಮ್ಮೂರಲ್ಲಿ ಏನೋ ಡೈರಿ ಆಗಿದ್ದು. 20 ವರ್ಷ ಮೊದಲು ಅವರೇ ಇದ್ರು. ಓಕೆ, ತೆಪ್ಪೆ ನೆಲದಲ್ಲಿ ಅಳಿತಿದ್ರು. ಅದು ಸ್ಕೂಲ್ದು ಜಾಗ ಅದು. ಓಕೆ, ನಾಗರಾಜ್ ಅವ್ರು ಬಂದು ಒಳಗಡೆ ಕಾಲಿಡದೆ ಸ್ಯಾಂಕ್ಷನ್ ಮಾಡಿ ಅಂತೇಳಿ ಪಾಪ ಕೈಯಿಂದ ಸಿಮೆಂಟು ದುಡ್ಡು ಮತ್ತೆ ಏನು ಬೆಂಗಳೂರು ಡೈರಿಯಿಂದ ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಅನುದಾನ ದುಡ್ಡುಗಳು ಕೆಲವೊಂದು. ಅವ್ರು ಇದ್ದಕ್ಕೆ ನಮ್ಮೂರಲ್ಲಿ ಡೈರಿ ಆಗಿದೆ. ಅಲ್ಲ, ಒತ್ತಾಯ ಕಾನೂನು ಪ್ರಕಾರವಾಗಿರ್ಲಿ. ಇದಾಗಿಲ್ಲ, ನಮ್ದು ಜನರಲ್ ಬಾಡಿ ಮೀಟಿಂಗ್ ಆಗಿಲ್ಲ. ನಮ್ಮ ಬೇಸ್ ಉದ್ದೇಶನೇ ಬಂದು ಜನರಲ್ ಬಾಡಿ ಮೀಟಿಂಗ್ ಆಗ್ಬೇಕು. ನಮ್ಮ ಸಹಕಾರ ಸಂಘದ್ದು ಏನೈತೆ, ನಾವೆಲ್ಲ ರೈತರುಗಳು ಬೆಳಗ್ಗೆ ಇದ್ರೆ ನಾವು ವ್ಯವಸಾಯ ಮಾಡುವಂತವ್ರು. ನಮ್ಗೇನಿದೆ,
ನಮ್ಮ ಆದಾಯ ಎಷ್ಟಿದೆ, ನಷ್ಟ ಎಷ್ಟಿದೆ ವಾರ್ಷಿಕವಾಗಿ, ಇದಾದ್ರೂ ನಮ್ಗೆ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕಳೆದ ಮೂರು ವರ್ಷಗಳಿಂದ ನಾನು ತುಂಬಾ ಜನಕ್ಕೂ ಕೇಳಿದೀನಿ. ಇದೇ ನಮ್ಮ ಏನು ಪರೀಕ್ಷಕ ಹಂಗಾಮಿ ಇರೋದ್ರಿಂದ, ಹಂಗಾಮಿ ಇದ್ದಾಗ ಒಂದು ಅವಕಾಶ ಅಂತೇಳಿ ಅದು. ಈಗ ನಾವೆಲ್ಲ ಇಷ್ಟು ಎಜುಕೇಶನ್ ಮಾಡಿದೀವಿ, ಹೌದು ಎಜುಕೇಶನ್ ಇದೆ, ನಮ್ದು ಕ್ವಾಲಿಫಿಕೇಶನ್ ಇದ್ದಾಗ ಹಂಗಾಮಿ ಇರೋಂತ ಹುದ್ದೆನ ನಾವು ಅರ್ಹರಾಗಿರೋದ್ರಿಂದ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅದರಲ್ಲಿ ಅಭ್ಯಂತರ ಇಲ್ಲ. ಕಾನೂನಾತ್ಮಕವಾಗಿ ಹುದ್ದೆನ ಪಡ್ಕೊಂಡಿದೀವಿ. ನಮ್ಮ ಇದು ನಿಲುವು ಕಾನೂನಾತ್ಮಕವಾಗೇ ಇರುತ್ತೆ ಯಾವಾಗ್ಲೂ ಕೂಡ. ನ್ಯೂಸ್ 42 ಕನ್ನಡ.